ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಯಾಕೆ ಬೇಕು ಮೇಡಮ್ ಈ ಲಗೇಜು? ಅಂದರೆ ಹೊಸ ಪ್ರಾಜೆಕ್ಟ್ ಶುರು ಆಗಿದೆ, LRG ಹೆಸರಲ್ಲೇ ಆಗಿದೆ. ದಟ್ ಈಸ್ ಫೈನ್. ಪ್ರೇಕ್ಷಕರಿಗೆ ಹೆಸರು ಮುಖ್ಯ, ಕಂಟೆಂಟ್ ಅಲ್ಲ. ಹೆಸರು ಹಾಕ್ಕೊಳ್ಳಿ, ಮನುಷ್ಯ ಯಾಕೆ? ಐ ಡಿಂಟ್ ಗೆಟ್ ಯು. ಈಗ LRG ಬರೀತಾರಾ? ಇಲ್ಲ. ನಿರ್ದೇಶಿಸ್ತಾರಾ? ಹೋಗಲಿ, ಕಚೇರಿಲಿ ಕೂತು ಪ್ಲ್ಯಾನಿಂಗು ನಿರ್ವಹಣೆ ಅದಾಗತ್ತಾ? ಯು ಮಸ್ಟ್ ಬಿ ಜೋಕಿಂಗ್. ಕರೆದ್ರೆ ಆಫೀಸಿಗೆ ಬರ್ತಾರೆ, ಬೆಳಗ್ಗೆ 11ಕ್ಕೆ ತೂಕಡಿಸ್ತಿರ್ತಾರೆ. ವಾಟ್ ಈಸ್ ಹಿಸ್ ಕಾಂಟ್ರಿಬ್ಯೂಷನ್ ಇನ್ ದ ಹೋಲ್ ಪ್ರೋಸೆಸ್? ಏನು ಅವ್ರ ಕಾಂಟ್ರಿಬ್ಯೂಷನ್ನು? ನಥಿಂಗ್. ಸ್ಕ್ರಿಪ್ಟಿಗೆ ಅಂತ ಜನನ್ನ ನೇಮಿಸಿದ್ದೀನಿ, ಅವ್ರನ್ನ ಕರೆದು ಕೂರಿಸ್ಕೊಂಡು ಸ್ಟೋರಿ ಲೈನ್ ಹೇಳ್ತೀನಿ ಅಂತಾರೆ. ಅದು ಯಾವುದೋ ಹಳೆ ಧಾರಾವಾಹಿದು, ಮತ್ತೆ ಅದನ್ನೇ ಹೇಳ್ತಾರೆ. ಜೊತೆಗೆ ಖರ್ಚು ಬೇರೆ. ದಿನಕ್ಕೆ 2 ಪ್ಯಾಕೆಟ್ ಸಿಗರೆಟ್ ಬೂದಿ ಆಗುತ್ತೆ. ಕಾರ್ ಇರುತ್ತೆ ಪ್ರೊಡಕ್ಷನ್ದು, ಅದನ್ನು ತಗೊಂಡು ಕ್ಲಬ್ಗೆ ಹೋಗ್ತಾರೆ, ಕಾರ್ಡ್ ಉಜ್ತಾರೆ. ನಾನು ಅದನ್ನು ತುಂಬಬೇಕು. ಬಿಳಿ ಆನೆ ಸಾಕ್ತಾಗೆ, ಅಲಂಕಾರಕ್ಕೆ, ಪಟ್ಟಕ್ಕೆ, ಲದ್ದಿಗೆ. ಮತ್ತೆ ಯಾಕೆ ಸಾಕ್ತಿದ್ದೀರಿ? ಅನಿವಾರ್ಯ. ಏನು ಅನಿವಾರ್ಯ? ಏಕಾಂತದಲ್ಲಿ ಸಾಕಷ್ಟು ಸಮಯ ಕಳೆದಿದ್ದೀನಿ. ನನಗೆ ನನ್ನದೇ ಆದ ಅಸ್ತಿತ್ವ ಇರಲಿಲ್ಲ. ಈ ಮನುಷ್ಯನ ಅಸ್ತಿತ್ವದ ಮೇಲೆ ನನ್ನ ಗುರುತು. ಐ ಹ್ಯಾವ್ ಶೈನ್ಡ್ ಇನ್ ಹಿಸ್ ಗ್ಲೋರಿ. ದಾಕ್ಷಿಣ್ಯ ಬಿಡಲಾರೆ. A wife can be unfaithful, an affair cannot. ಪ್ರೇಯಸಿಗೆ ಮೋಸದ ಹಕ್ಕಿಲ್ಲ. ಒಂದು ಪ್ರಶ್ನೆ ಕೇಳಿ. ಇಷ್ಟೆಲ್ಲ ಹೆಸರಾಗಿದೆಯಲ್ಲ, ಈ ಮನುಷ್ಯ ನಿಜಕ್ಕೂ ಅಷ್ಟು ಟ್ಯಾಲೆಂಟೆಡ್ಡಾ? ಇಲ್ಲ, ಸಾಂದರ್ಭಿಕ ಶಿಶು. ಅ ಕ್ರೀಚರ್ ಆಫ್ ಸರ್ಕಮ್ಸ್ಟೆನ್ಸಸ್. ಆ ಕಾಲ ಹಾಗಿತ್ತು. ಇಂಡಸ್ಟ್ರಿ ತುಂಬ ತೊದಲು ಮಾತಿನವರೇ ತುಂಬಿದ್ರು. ಸ್ಪಷ್ಟ ಮಾತಾಡೋ ಈ ಮನುಷ್ಯ ಅದ್ಭುತ ಅನ್ನಿಸ್ತ. ಇವನ್ ಹೇಳಿದ್ರಲ್ಲಿ ಸತ್ಯವೂ ಇಲ್ಲ, ಸಾರವೂ ಇಲ್ಲ. ಜನಕ್ಕೆ ಸಂಭ್ರಮ ಬೇಕಿತ್ತು, ಇವನ್ ಸದ್ ಮಾಡ್ದ, ಜಾತ್ರೆ ನಡೆದೇ ಹೋಯ್ತು. ವರ್ಷ ಹೇಗೆ? ಅಂದ್ರೆ ನಿಮ್ಮ ಈ ವ್ಯವಹಾರದಲ್ಲಿ ಪ್ರಯೋಜನಕ್ಕೆ ಬರ್ತಾಳ? ಸತ್ಯ ಹೇಳ್ಬೋದಾ?
ನೀವು ಅವಳ ಸೋದರ ಮಾವ. ಹೇಳಿ, ಪರವಾಗಿಲ್ಲ. ಶಿ ಈಸ್ ಡಂಪ್. ಅರ್ಧಂಬರ್ಧ ವಿದ್ಯೆ, ಸಂಸ್ಕಾರಗಳೇ ಇಲ್ಲದೆ ಬೆಳೆದಿದ್ದಾಳೆ. ಏನಕ್ಕೂ ಪ್ರಯೋಜನ ಇಲ್ಲ. ಒಂದಷ್ಟು ಗೊಬ್ಬೆ ಹೊಡಿತಾಳೆ, ಜಗಳ ಆಡ್ತಾಳೆ, ಪುಷರ್ ಟು ದ ಕಾರ್ನರ್, ತೆಪ್ಪಗಾಗ್ತಾಳೆ. ಐ ಹ್ಯಾವ್ ಅ ಪ್ರಪೋಸಲ್. ಹೇಳಿ. ವರ್ಷಾಳನ್ನ ಇಲ್ಲಿಂದ ಎಬ್ಬಿಸಿ ಜೋಡುಗದ್ದೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮೇಲುಸ್ತುವಾರಿಗೆ ಜನ ಬೇಕು. ಸರಿ. ಸ್ವಾಭಾವಿಕವಾಗಿ ವಿವೇಕನೂ ಅವಳ ಬಾಲ ಹಿಡಿತಾನೆ. ಮತ್ತೆ ಎಲ್ಲಾರ್ಜಿ ಅವನ ಹೆಂಡತಿ ಏನು ಮಾಡೋಣ? ಐ ಕೆನಾಟ್ ಟೇಕ್ ಕೇರ್ ಆಫ್ ದೆಮ್. ಅವ್ರ ಜವಾಬ್ದಾರಿ ನನಗೆ ಬೇಡ. ವರ್ಷ ಇಲ್ಲಿಂದ ಹೊರಟ್ರೆ ನಾನು ಹೊರಡ್ತೀನಿ. ಈ ಪ್ರಾಜೆಕ್ಟು ಎಲ್ಲಾರ್ಜಿನ ಕಟ್ಕೊಂಡು ಆಗಲ್ಲ ರೀ. ಐ ಹ್ಯಾವ್ ಅ ಸೊಲ್ಯೂಷನ್. LRG ಹತ್ರ ನಾನು ಪ್ರಸ್ತಾಪ ಮಾಡ್ತೀನಿ. ಅವರು ಆ ಓಲ್ಡ್ ಏಜ್ ಹೋಮ್ಗೆ ಬಂದುಬಿಡ್ಲಿ. ನಾಟ್ ಅ ಬ್ಯಾಡ್ ಐಡಿಯಾ. ಅವರ ಹೆಂಡತಿಯನ್ನ ನೀವು ಒಪ್ಪಿಸ್ಬೇಕು. ಇಲ್ಲಿ ಆಫೀಸ್ ಬೇಡ, ಖಾಲಿ ಮಾಡಿ. ಒಂದು ಶಾಪಿಂಗ್ ಕಾಂಪ್ಲೆಕ್ಸು, ಮಾಲು, ಒಂದಷ್ಟು ಫ್ಲ್ಯಾಟ್ಸ್ ಆಗತ್ತೆ. ನೀವು ಬಹಳ ಕಷ್ಟಪಟ್ಟಿದ್ದೀರಿ, ಬಹಳಷ್ಟು ಬದುಕು ಭಾವ ಕಳ್ಕೊಂಡಿದ್ದೀರಿ. ಹಣ ಆಗಿದೆ, ಆದರೆ ನೆಮ್ಮದಿ ಹೋಗಿದೆ. ನಿಮಗೊಂದು ಆಫೀಸ್ ಸ್ಪೇಸು, ಫ್ಲ್ಯಾಟು, ಆಯ್ತಾ? ಫ್ಯಾಬುಲಸ್. ದಟ್ ವುಡ್ ಬಿ ಫೈನ್. ಆದ್ರೊಂದು, LRG ಹೆಸರಲ್ಲಿ ನೀವು ಧಾರಾವಾಹಿ ಮಾಡ್ತಿದ್ದೀರಿ. ಬಂಡವಾಳ ನಿಮ್ಮದು, ಲಾಭ ನಿಮ್ಮದು. ಅವರ ಹೆಸರು ಉಪಯೋಗಿಸಿದ್ದಕ್ಕೆ ಒಂದು ಕಂತಿಗೆ 5,000 ರಾಯಲ್ಟಿ ಅಂತ ಕೊಡಿ. ಮನುಷ್ಯನ ಹೆಂಡದ ಖರ್ಚಿಗಾಗತ್ತೆ. ಇಲ್ಲಿ ಕಲಿತ ಚಟ, ಇಲ್ಲಿ ಬಲಿತ ಚಟ, ತೆವಲಿಗೆ ಇಲ್ಲಿ ಹಣವೇ ವಿನಿಯೋಗ ಆಗಲಿ. ಪೂರ್ತ ದೇಶ ಇಷ್ಟು ಸಭ್ಯತೆನ ರೂಢಿಸ್ಕೊಂಡ್ರೆ ಪ್ರಾಯಶಃ ರಾಮರಾಜ್ಯ ಕನಸಾಗಿ ಉಳಿಯಲ್ಲ, ನನಸಾಗತ್ತೆ. ರಾಮರಾಜ್ಯ ಪ್ರಜೆಗಳಿಂದ ಆಗೋದಲ್ಲಮ್ಮ, ರಾಮನಿಂದ ಆಗೋದು. ಆಳ್ವಿಕೆಗೆ ರಾಮ ಬರ್ಬೇಕಲ್ಲಮ್ಮ. ಸಾವಿನ ಹೊಸ್ತಿಲಲ್ಲಿರೋರ ಮಾತಿನಲ್ಲಿ ಸತ್ಯ ಹೆಚ್ಚಿರತ್ತಂತೆ. ವೃತ್ತಿಲಿ 24 ಗಂಟೆ ಸುಳ್ಳು ಕೇಳೇ ಅಭ್ಯಾಸ. ಪ್ರಾಯಶಃ ಸತ್ಯದ ಮುಖಾಮುಖಿಗೆ ಇದು ಮೊದಲನೆಯ ಹಾಗೂ ಕೊನೆಯ ಅವಕಾಶ. ಹೇಳಿ. ಬದುಕಿನಲ್ಲಿ ನಾನು ಪ್ರಪಂಚಕ್ಕೆ ಸುಖ ಕೊಟ್ಟವನಲ್ಲ. ನೆಂಟಸ್ತಿಕೆ ಬೆಳೆಸಿದವ್ರನ್ನೆಲ್ಲ ನರಳಿಸಿದ್ದೇ ಹೆಚ್ಚು. ಹೋಗುತ್ತಾ ಕೆಲವು ಜೀವಗಳನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಒಂದು ಮಾನಸ, ಇನ್ನೊಂದು ಅನಸೂಯ ಮತ್ತು ಮಕ್ಕಳು. ಅಷ್ಟು ಜನರ ಬದುಕು ಸ್ವಾಭಾವಿಕವಾಗಿರಲಿಲ್ಲ. ಹಾಗಾಗಿ ಮನಸ್ಥಿತಿ ಸಮತೋಲನ ಇಲ್ಲ. ಸ್ವಂತದ ದುಡಿಮೆ ಚೈತನ್ಯ ಇಲ್ಲ. ನಾನೇನು ಬಿಟ್ಟು ಹೋಗ್ತೀನೋ ಅದೇ. ಆಸ್ತಿ ವಿವರ ಪಟ್ಟಿ ಮಾಡಿದ್ದೀನಿ. ಆದಾಯ ತೆರಿಗೆ ಇಲಾಖೆಗೆ ತೋರಿಸಿದ್ದು ಮತ್ತು ಕದ್ದು ಮುಚ್ಚಿಟ್ಟಿದ್ದು ಎರಡೂ ಇವೆ. ಎಷ್ಟು ವರ್ಷಕ್ಕೆ ನಾನು ಮತ್ತೆ ರಿಟರ್ನ್ ಫೈಲ್ ಮಾಡಬೇಕು, ಎಷ್ಟು ಕಟ್ಟಬೇಕು, ಅದು ತೆರಿಗೆ ಇರಬಹುದು, ಬಡ್ಡಿ ಇರಬಹುದು, ಪೆನಾಲ್ಟಿ ಇರಬಹುದು. ಲೆಕ್ಕ ಹಾಕಿಸ್ತೀಯಾ? ಕಟ್ಟಿ ಮುಗಿಸ್ತೀನಿ. ಏನು ಉಳಿಯುತ್ತೋ ಅದನ್ನು ಇಬ್ಬರಿಗೂ ಹಂಚ್ತೀನಿ. ನನ್ನ ನಂತರ ಅವರಿಗೆ ತಲುಪುವ ಆಸ್ತಿ, ಹಣಕಾಸು, ಆದಾಯದ ಮೂಲ ಸ್ವಚ್ಛವಾಗಿರಲಿ. ಸಮಸ್ಯೆ ಬೇಡ.
ಆದೀತಾ? ಕಾನೂನಿನಲ್ಲಿ ಅವಕಾಶ ಇದೆಯಾ? ಸಾಮಾನ್ಯವಾಗಿ ಈ ತರಹದ ಸನ್ನಿವೇಶಗಳು ಕಮ್ಮಿ. ಸತ್ಯ ಆಡ್ತೀನಿ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಎಲ್ಲರೂ ಅವರಿಗೆಷ್ಟು ಬೇಕೋ ಅಷ್ಟು ಸತ್ಯ ಆಡ್ತಾರೆ. ಸುಳ್ಳು ಹೇಳೋದು ಬುದ್ಧಿವಂತಿಕೆಯ ಲಕ್ಷಣ ಆಗಿದೆ. ಸುಳ್ಳು ಹೇಳಿ ಅದನ್ನೇ ಸಾಧಿಸಿ ಗೆದ್ದು ಪೂರ್ತ ಪ್ರಕ್ರಿಯೆಯನ್ನ ಬದುಕಿನ ಸಾಧನೆ ಅಂತ ಹೇಳಿಕೊಂಡು ತಿರುಗ್ದವರೇ ಹೆಚ್ಚು. ನಮ್ಮಲ್ಲಿ ಸಭ್ಯರನ್ನ ಹುಂಬರು ಅಂತ ಕರಿತೀವಿ, ಕಳ್ಳರನ್ನ ಬುದ್ಧಿವಂತರು ಅಂತ ಕರಿತೀವಿ. ಹಾಗಾಗಿ ನನ್ನ ಸರ್ವಿಸ್ನಲ್ಲಿ ಹೀಗೆ ಯಾರೋ ಕರೆದು ಕೂರಿಸಿ ಸತ್ಯ ಆಡ್ತೀನಿ ಅಂದವರು ಕಮ್ಮಿ. ನಾವು ಅಧಿಕಾರ ಚಲಾಯಿಸಿ, ಜಪ್ತಿ ಮಾಡಿ, ಸಾಕ್ಷ್ಯಾಧಾರಗಳನ್ನು ವಶಪಡಿಸ್ಕೊಂಡು, ಗಂಟುಗಟ್ಟಲೆ ಹೇಳಿಕೆ ಪಡೆದು, ಕಾನೂನಿನ ಎಲ್ಲ ತೊಡಕುಗಳನ್ನು ಒಡ್ಡಿ ಸತ್ಯ ಆಚೆಗೆ ತೆಗೆದದ್ದೇ ಹೆಚ್ಚು. ರಾಮರಾಜ್ಯ ಆಗತ್ತೋ ಬಿಡುತ್ತೋ, ನನ್ನ ಕಾಲಮಾನದಲ್ಲಿ ಅದು ಯಾರೋ ಒಬ್ಬ ಸಾವಿನ ಅಂಚಿನಲ್ಲಾದರೂ ಸರಿನೇ ಸಭ್ಯನಾದ ಅನ್ನೋ ಸಮಾಧಾನ ಇರುತ್ತೆ. ಇದನ್ನ ಮಾಡೋಣ. ನಿಮ್ಮ ಇಲಾಖೆನಲ್ಲಿ ತನಿಖೆ ಶುರುವಾಗಿದೆ ಅಂತ ನನಗೆ ಅನುಮಾನ ಇತ್ತು. ಸರಿ, ಇವತ್ತಲ್ಲ ನಾಳೆ ಬರ್ತೀರಿ ಅಂತ ಗೊತ್ತಿತ್ತು. ಸಮಸ್ಯೆ ಆಗಬಹುದು, ಕಾನೂನಿನ ತೊಡಕಾಗಬಹುದು, ನನ್ನ ಕಾಲಮಾನದಲ್ಲಿ ಮುಗಿದೇ ಹೋಗ್ಬೋದು. ಸ್ವಚ್ಛ ಆಗೋದು ಅನಿವಾರ್ಯ ಅಂತ ಖಾತ್ರಿ ಆಯ್ತು. ನಾನೇ ಸ್ವಇಚ್ಛೆಯಿಂದ ಆದರೆ ಸುಖ, ನೀವು ಮಾಡಿದ್ರೆ ನೋವು. ನಾನು ಸುಖದ ಸಲೀಸಾದ ದಾರಿ ಆಯ್ಕೆ ಮಾಡ್ಕೊಂಡೆ. ಕ್ವೈಟ್ ಲಾಜಿಕಲ್, ತರ್ಕಬದ್ಧವಾಗಿದೆ. ಅದನ್ನು ಮೀರಿದ್ದೊಂದಿದೆ. ಏನು? ನಿಮ್ಮ ಇಲಾಖೆನಲ್ಲಿ ಮಾಹಿತಿ ಕೊಟ್ಟವರಿಗೆ ರಿವಾರ್ಡ್ ಕೊಡ್ತೀರಿ. ತೆರಿಗೆ ಎಷ್ಟು ಬರುತ್ತೋ ಅದರ 10% ಕೊಡ್ತೀವಿ. ಲೆಕ್ಕದಲ್ಲಿಲ್ಲದ ತೆರಿಗೆ ಕದ್ದ ನನ್ನ ಆಸ್ತಿಗೆ ಪ್ರಾಯಶಃ 30 ಕೋಟಿ ತೆರಿಗೆ ಬರುತ್ತೆ. ನನ್ನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 3 ಕೋಟಿ ರಿವಾರ್ಡ್ ಕೊಡ್ತೀರಿ. ಹೌದು, ಅದು ಬೇಡ ಅನ್ನಿಸ್ತು. ನನಗೆ ಸತ್ಯ ಗೊತ್ತಿದೆ. ಸಚಿನ್ ನನ್ನ ವ್ಯವಹಾರಕ್ಕೆ ಮಾಹಿತಿದಾರ ಆಗಿದ್ದ. ಅವನ ಮಾಹಿತಿ ಮೇಲೆ ನೀವು ದಾಳಿ ಮಾಡ್ತೀರಿ, ನಾನು ಕಳ್ಕೊತೀನಿ. ನಾನು ಕಾನೂನಿನ ತೊಡಕುಗಳನ್ನು ಅನುಭವಿಸ್ತೀನಿ, ನೀವು ಅವನಿಗೆ 3 ಕೋಟಿ ಕೊಡ್ತೀರಿ. ಉರಿತು, ಹೊಟ್ಟೆ ಉರಿತು. ನಾನು ಸ್ವಚ್ಛ ಆಗಬೇಕು ಅನ್ನೋ ವಾಂಛೆಗಿಂತ ಅವನಿಗೆ 3 ಕೋಟಿ ಬರುತ್ತೆ. ಅದು ತಪ್ಪಬೇಕು. ಅದಕ್ಕಾಗಿ ಈ ಸಂಧಾನ. ಅವನಿಗೆ ಒಳ್ಳೆಯದಾಗಬಾರದು. ಅದಕ್ಕಾಗಿ ನಾನು ಒಳ್ಳೆಯವನಾಗ್ತಾ ಇದ್ದೀನಿ. ನಮಸ್ಕಾರ. ಈಗ ನಾನೇ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನನಗೆ ರಿವಾರ್ಡ್ ಕೊಡಿ. ಆ ತರಹದ ಕಾನೂನಿಲ್ಲ. ಕಳ್ಳನ್ನ ಹಿಡಿದು ಕೊಟ್ರೆ ರಿವಾರ್ಡ್, ಕಳ್ಳಾನೇ ಎದುರುgu ಬಂದು ಸರೆಂಡರ್ ಆದ್ರೆ ನಮಗೆ ರಿವಾರ್ಡ್. ಬರ್ತೀನಿ. ನಮಸ್ಕಾರ. ನೆಂಟಸ್ತಿಕೆಯಲ್ಲಿ ನಂಬಿಕೆ ಇಲ್ಲದಿದ್ದರೆ ಪ್ರತಿಕ್ರಿಯೆಯಲ್ಲೂ ಗುಮಾನೆ ಕಾಡುತ್ತೆ. ಪ್ರಪಂಚ ಮೆಚ್ಚುವಂತಹ ಕ್ರಿಯೆಗಳಲ್ಲಿ ನಾನು ತೊಡಗಲೇ ಇಲ್ಲ. ಪ್ರಾಯಶಃ ಅದು ನನಗೆ ಗೊತ್ತಿಲ್ಲ ಕೂಡ. ಮರೀಚಿಕೆಗಳಲ್ಲಿ ನಿರಂತರ ಸುಖ ಸಮೃದ್ಧಿ. ಸಣ್ಣ ಇನ್ಸೆಕ್ಯೂರಿಟಿ ಇತ್ತು, ಕೇಸ್ ನಡೀತಿತ್ತು, ಪೆನ್ಷನ್ ಸೆಟ್ಲಾಗಿರಲಿಲ್ಲ. ಈಗ ಆ ಸಮಸ್ಯೆ ಇಲ್ಲ. ಏನಾಗಬೇಕು ಹೇಳು? ನಾವು ಐ ಫೀಲ್ ಇನ್ಸೆಕ್ಯೂರ್. ಯಾಕೆ? ವೃತ್ತಿಯಲ್ಲಿ ವೈದ್ಯ. ಅದು ಯಾವುದೋ ಸ್ವಲ್ಪ BP, ಶುಗರು, ಪ್ರಾಣಾಂತಿಕ ಕಾಯಿಲೆ ಏನಲ್ಲ.
ಅದು ಗೊತ್ತಿದೆ. ಆದರೆ ದೇಹ ವ್ಯವಸ್ಥೆ ಶಿಥಿಲವಾಗೋದಕ್ಕೆ ಶುರುವಾಯಿತು. ಅದರ ಸೂಚನೆಯಂತೂ ಹೌದು. ಅಮ್ಮನಿಗೆ ನಾನು ಜವಾಬ್ದಾರ ಅಂತ ಅನ್ನಿಸ್ಲೇ ಇಲ್ಲ. ಅವಳು ನನ್ನ ಪ್ರಪಂಚಕ್ಕೆ ತಂದಳು. ನನಗೆ ಅವಳು ಏನೇ ಮಾಡಿದರೂ ಅದು ಅವಳ ಕರ್ತವ್ಯ. ಐ ಡಿಡ್ ನಾಟ್ ಫೀಲ್ ರೆಸ್ಪಾನ್ಸಿಬಲ್ ಟು ಯು. ನಿನ್ನ ಪ್ರಾಮಾಣಿಕತೆ ಗುಂಗಲ್ಲಿ ನನಗೆ ನಿರಂತರ ಅಭಾವದ ಬದುಕಾಯಿತು. ಎಷ್ಟೋ ಸರ್ತಿ ಅನಿಸಿತ್ತು, ಅವಶ್ಯಕತೆಗಳನ್ನು ಪೂರೈಸಕ್ಕಾಗದ ಸನ್ನಿವೇಶದಲ್ಲಿ ನನ್ನನ್ನು ಪ್ರಪಂಚಕ್ಕೆ ಯಾಕೆ ತರಬೇಕಿತ್ತು? ಈಗ ಆ ಭಾವ ಬದಲಾಗಿದೆಯಾ? ಹಾಂ, ಕಾರಣ? ಕಾಯಿಲೆ ಶುರು ಆಯಿತು. ಹೆಂಡತಿಯ ಸಹಾಯ ಬೇಕಾಗಬಹುದು, ನಿನ್ನ ಸಹಕಾರ ಕೂಡ ಬೇಕಾಗಬಹುದು. ಸಾಕಷ್ಟು ಕಡೆ ಇನ್ವೆಸ್ಟ್ಮೆಂಟ್ಗೆ ಕೈ ಹಾಕಿದ್ದೀನಿ. ಮುಗಿಸಿ ನಿಂತರೆ ಗೆದ್ದೆ, ಹೆಚ್ಚು ಕಮ್ಮಿಯಾಗಿ ಅರ್ಧಕ್ಕೆ ನಿಂತರೆ ಅಥವಾ ನಾನು ಅಂದುಕೊಂಡ ಕೊನೆ ಮುಟ್ಟದೇ ಹೋದರೆ ಎಲ್ಲ ಅಸ್ತವ್ಯಸ್ತ. ನನ್ನ ಹೆಂಡತಿ ಮಕ್ಕಳಿಗೆ ನಾನು ಜವಾಬ್ದಾರ. ಹಾಗಾಗಬಾರ್ದು ಅಲ್ವಾ? ಸ್ವಾರ್ಥ. ಹೌದು, ಸ್ವಾರ್ಥವೇ. ಅಷ್ಟು ಸತ್ಯ ಒಪ್ಕೊಳ್ಳೋಷ್ಟು ಮಾಗಿದ್ದೀನಿ. ನಿನ್ನ ಬದುಕಿನ ಬಗ್ಗೆ ನಾನು ಜವಾಬ್ದಾರಿಯಿಂದ ವರ್ತಿಸಬೇಕು, ಅಷ್ಟು ಬುದ್ಧಿ ಬಂದಿದೆ. ಮತ್ತೆ ಸ್ವಾರ್ಥ. ಹೌದು, ಸ್ವಾರ್ಥವೇ. ನನ್ನ ಹೆಂಡತಿ ಮಕ್ಕಳು ನನ್ನ ಬಗ್ಗೆ ಜವಾಬ್ದಾರಿಯಿಂದ ಬದುಕಬೇಕು ಅಥವಾ ವರ್ತಿಸಬೇಕು ಅನ್ನೋದಾದರೆ ನಾನು ನಿನ್ನ ಬಗ್ಗೆ ಹಾಗೆ ವರ್ತಿಸಬೇಕು. ಇಫ್ ಐ ಇಗ್ನೋರ್ ಯುವರ್ ಇಂಟ್ರೆಸ್ಟ್, ದೇ ವಿಲ್ ಗೆಟ್ ಎ ಜಸ್ಟಿಫಿಕೇಷನ್ ಆ್ಯಂಡ್ ಎ ರೀಸನ್ ಟು ಇಗ್ನೋರ್ ಮೀ ಆ್ಯಂಡ್ ಮೈ ಇಂಟ್ರೆಸ್ಟ್ಸ್. ನಾನು ನಿನ್ನೊಟ್ಟಿಗೆ ಮನುಷ್ಯನಾಗಿ ವರ್ತಿಸದೇ ಇದ್ದರೆ ಅವರು ನನ್ನನ್ನು ಮನುಷ್ಯ ಅಂತ ಪರಿಗಣಿಸಲ್ಲ. ಅವರು ನನ್ನೊಟ್ಟಿಗೆ ಮನುಷ್ಯರಾಗಿ ವರ್ತಿಸಲ್ಲ. ಪ್ರೀತಿಯ ಬದುಕು ಸುಖ. ಅದಿಲ್ಲದಾಗ ನೆಂಟಸ್ತಿಕೆಯಲ್ಲಿ ದ್ವೇಷವಿದ್ರೂ ನಡೆಯುತ್ತೆ. ಪ್ರೀತಿ ಒಂದು ತರಹದ ಮೋಟಿವೇಶನ್ ಆದರೆ ದ್ವೇಷ ಮತ್ತೊಂದು ತರಹದ್ದು. ಹೆಂಡತಿ ಮಕ್ಕಳು ನನ್ನನ್ನು ಗಣನೆಗೆ ತಗೊಳ್ಳದೆ ಬದುಕಿದ್ರೆ ನನ್ನ ಅಸ್ತಿತ್ವ ಸಾಯುತ್ತೆ. ನಿನ್ನ ಎಲ್ಲ ಕರಾರುಗಳಿಗೂ ನಾನು ಸಿದ್ಧ, ಬದ್ಧ. ದಯವಿಟ್ಟು ಸಹಕರಿಸು.